ನಮಸ್ಕಾರ ಸ್ನೇಹಿತರೆ. ಮಿರಾಕಲ್ ಅನ್ನೋದು ನಡೆದೇ ಬಿಡ್ತಲ್ಲಪ್ಪ. ರಾಮಾಚಾರಿ ಜೀವ ಹೋಗೇ ಬಿಡುತ್ತೆ ಅಂತ ಅಂದ್ಕೊಂಡಿದ್ದ ಗುರುಗಳಿಗೆ ವಿಶ್ವಾಸ ಬಂದದ್ದು ಯಾಕೆ? ಚಾರು ಕೇಕೆ ಇಬ್ಬರೂ ಕೂಡ ಮುಖಾಮುಖಿಯಾಗೇ ಬಿಟ್ರ. ಏನಾಗ್ತದೆ ಇಲ್ಲಿ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರು ಮನೆಯಿಂದ ಹೊರಡ್ತಾಳೆ. ಬಿಕಾಸ್ ಅತ್ತೆ ಹತ್ರ ಪರ್ಮಿಷನ್ ತಗೋತಾಳೆ. ತನ್ನ ಫ್ರೆಂಡ್ ಮನೇಲಿ ಪೂಜೆ ಇದೆ, 3 ದಿನ ಹೋಗಬೇಕು ಅಂತ. ಈ ಕಡೆ ಕೇಕೆ ಕೂಡ ಅದಕ್ಕೆ ಪರ್ಮಿಷನ್ ಕೊಡ್ತಾನೆ. ಅದಕ್ಕೆ ಮಣ್ಣು ಹಾಕೋದಕ್ಕೆ ವೈಶಾಖ ಮುಂದಾಗ್ತಾಳೆ. ಬಟ್ ಯಾವುದೇ ರೀತಿ ಬೆಲೆ ಸಿಗಲ್ಲ. ಈ ಕಡೆ ಆಲ್ರೆಡಿ ವೈಶಾಖ ಮಾನ್ಯತೆ ಇಬ್ಬರು ಕೂಡ ನಿದ್ರೆ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಇಲ್ಲಿ ರಾಮಾಚಾರಿ ಆಡಿರೋ ಪ್ರತಿ ಮಾತುಗಳು ಕಿವಿಯಲ್ಲಿ ಹಾಗೆ ಗುಂಗುನಿಸ್ತದೆ. ನಮ್ಮ ಗ್ರಾಚಾರ ಯಾವಾಗ ಮುಗಿಯುತ್ತೋ ಏನೋ, ನಮ್ಗೆ ಯಾವಾಗ ಬಂದು ಮುಹೂರ್ತ ಇಡ್ತಾನೋ ಏನೋ ಅಂತ ಹೇಳಿ ನಡ್ಕೋಗ್ತಿದ್ದಾರೆ ಇಬ್ಬರು ಕೂಡ. ಈ ಕಡೆ ವೈಶಾಖಗೆ ಡಬಲ್ ಪ್ರಾಬ್ಲಮ್. ಯಾಕಂದರೆ ಮನೇಲಿರೋದು ಕೇಕೆನ ರಾಮಾಚಾರಿನ ಅನ್ನೋ ಕನ್ಫ್ಯೂಷನ್. ಇಲ್ಲಿ ಕೇಕೆ ಕೂಡ ಚೋಕ್ ಕೊಡೋದಕ್ಕೆ ರಾಮಾಚಾರಿ ಥರನೇ ಟಾಂಗ್ ಕೊಟ್ಟು ಚೋಕ್ ಕೊಡೋಕೆ ಮುಂದಾಗ್ತಿದ್ದಾನೆ. ಹಾಗಾಗಿ ಅವಳ ಕನ್ಫ್ಯೂಷನ್ಸ್ ಜಾಸ್ತಿ ಆಗಿದೆ. ನೆಮ್ಮದಿಯಾಗೂ ಕೂಡ ನಿದ್ರೆ ಮಾಡೋಕ್ಕಾಗ್ತಿಲ್ಲ. ನಿಜ ತಾನೇ, ಮತ್ತೊಬ್ಬರು ನೆಮ್ಮದಿ ಹಾಳು ಮಾಡಿದ್ರೆ ನಾವು ನೆಮ್ಮದಿಯಾಗಿ ನಿದ್ರೆ ಮಾಡೋಕ್ಕಾಗತ್ತಾ? ಖಂಡಿತ ಇಲ್ಲ. ಯಾವತ್ತೂ ಕೂಡ ಮತ್ತೊಬ್ಬರು ನೆಮ್ಮದಿನ ಹಾಳು ಮಾಡಿದವ್ರ ನೆಮ್ಮದಿ ಕೂಡ ಹಾಳಾಗುತ್ತೆ ಅನ್ನೋದು ಇದರ ಮುಖಾಂತರ ನಾವು ತಿಳ್ಕೊಬಹುದಾಗಿದೆ. ನಂತರ ಈ ಕಡೆ ಚಾರುಕ ಆಟೋದಲ್ಲಿ ಹೋಗ್ತಿದ್ದಾಳೆ. ಆಟೋದಲ್ಲಿ ಹೋಗ್ಬೇಕಿದ್ರೆ ಅವಳಿಗೆ ಕೀಕೆ ಆಡಿದ ಮಾತುಗಳು ನೆನಪಾಗುತ್ತೆ. ಕೀಕೆ ನಿನ್ನೆ ರಾತ್ರಿ ಅದಕ್ಕೆ ಮುಂದೆ ಕೂತು ಆಡಿದ ಎಲ್ಲ ಮಾತುಗಳನ್ನ ಚಾರು ಕೇಳಿಸ್ಕೊಂಡಿದ್ದಾಳೆ. ಬಟ್ ಕೇಕೆಗೆ ಅವರು ನಿದ್ರೆಯಲ್ಲಿದ್ದರು ಅಂತ ಅಂದ್ಕೊಂಡಿದ್ದಾನೆ. ಈ ಕಡೆ ಅದನ್ನು ನೆನಪು ಮಾಡ್ಕೊಂಡಂತ ಚಾರುಗೆ ಅನಿಸುತ್ತೆ ನಿಜವಾಗ್ಲೂ ಕೃಷ್ಣ ತುಂಬ ಬದಲಾಗಿದ್ದಾನೆ ಅಂತ ಅನಿಸುತ್ತೆ. ಅವನ ಮಾತುಗಳು ಕೇಳಿದ್ರೆ ಅದೇ ರೀತಿ ಅನಿಸ್ತದೆ. ಅವನು ಆ ರೀತಿ ಇದ್ದಿದ್ರೆ ರಾಮಾಚಾರಿಗೆ ಹುಷಾರಿಲ್ಲದೆ ಇರೋದು, ಅವನು ಆಶ್ರಮದಲ್ಲಿರೋದು, ನಾನು ಅವನ ಜೊತೆ ಇರೋದು ಎಲ್ಲ ಕೂಡ ಅವ್ನಿಗೆ ಗೊತ್ತಿದೆ. ಬೇಕಿದ್ರೆ ಅವನು ತೊಂದರೆ ಕೊಡ್ಬಹುದಿತ್ತು. ಅವನು ತೊಂದರೆ ಕೊಡದೆ ಸುಮ್ಮನಿದ್ದಾನೆ ಅಂದರೆ ಖಂಡಿತ ಅವನು ಬದಲಾಗಿದ್ದಾನೆ, ಒಳ್ಳೆಯವನಾಗಿದ್ದಾನೆ. ಜೊತೆಗೆ ಅವನಿಗೆ ಸುತ್ತಮುತ್ತ ಯಾರು ನಮ್ಮ ವಿರುದ್ಧ, ಚಾರಿ ವಿರುದ್ಧ ಈ ರೀತಿ ಒಂದು ಷಡ್ಯಂತ್ರನ ರೂಪಿಸಿರೋದು ಅನ್ನೋದು ಕೂಡ ಗೊತ್ತಿದೆ ಅಂತ ಅನ್ನಿಸ್ತದೆ. ಅದಕ್ಕೋಸ್ಕರನೇ ನಿಮ್ಮ ವಿರುದ್ಧ ಎತ್ತಕ್ಕಂಥ ಎಲ್ಲ ಶತ್ರುಗಳನ್ನ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ದ. ಖಂಡಿತ ಇದೆಲ್ಲ ನೋಡಿದ್ರೆ ಕೃಷ್ಣ ಬದಲಾಗಿದ್ದಾನೆ ಅಂತಾನೆ ಅನ್ನಿಸ್ತದೆ. ಆದರೆ ಮೊದಲು ರಾಮಾಚಾರಿ ಹುಷಾರಾಗಬೇಕು. ನಾನು ಅವನ ಜೊತೆ ಇರಬೇಕು. ನಾನು ರಾಮಾಚಾರಿನ ಹುಷಾರು ಮಾಡಿ ಕರ್ಕೊಂಡು ಬರುವುದೇ ನನ್ನ ಕರ್ತವ್ಯ ಅಂತ ಹೇಳಿ ಅನ್ಕೋತಾಳೆ ಚಾರು. ನಂತರ ಆ ಕಡೆ ಗುರುಗಳು ರಾಮಾಚಾರಿ ಮುಂದೆ ಹೋಗ್ತಾರೆ. ನಾಡಿ ಮಿಡಿತ ಟೆಸ್ಟ್ ಮಾಡ್ತಾರೆ. ಪಲ್ಸ್ ರೇಟ್ ಇನ್ಕ್ರೀಸ್ ಆಗೇ ಇಲ್ಲ, ಫುಲ್ ಲೋ ಆಗ್ತದೆ. ದೇಹ ನೀಲಿ ವಧೆಗೆ ತಿರುಗ್ತಾ ಇದೆ. ಈ ಕಡೆ ಗುರುಗಳ ಆತಂಕ ಜಾಸ್ತಿ ಆಗುತ್ತೆ. ಏನು ದೇವ್ರೆ, ಈ ಕಂದನ್ನ ಬದುಕಿಸು ಅಂತ ನಮ್ಮ ಆಶ್ರಮದಲ್ಲಿರೋ ಎಲ್ಲ ಮಕ್ಕಳುಗಳು ಕೂಡ ಮನಸಾರೆ ಕೇಳ್ಕೊಂಡ್ರು. ನಾನು ಕೂಡ ನಿನ್ನ ದಯ ಮಾಡಿ ಕೇಳ್ಕೊಂಡೆ. ಆದರೆ ಯಾಕೆ ಆ ಮಗಳಿಗೆ ಏನಂತ ಉತ್ತರ ಕೊಡಲಿ? ಆ ಮಗಳು ನನ್ನ ಗಂಡ ಹುಷಾರಾಗಿರ್ತಾನೆ ಅಂತ ಖುಷಿಯಿಂದ ಬರ್ತಿದ್ದಾಳೆ. ಅವಳಿಗೆ ನಾನು ಏನಂತ ಹೇಳಲಿ ದೇವ್ರೆ? ನಿನ್ನ ಗಂಡನ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಲ್ಲ, ನಿನ್ನ ಗಂಡ ತೀರು ಹೋದ ಅಂತ ಹೇಳಲ್ಲ. ಯಾಕೆ ದೇವ್ರೆ, ನಿನಗೆ ನಮ್ಮ ಕೋರಿಕೆ ಮುಟ್ಲೇ ಇಲ್ವಾ? ಈ ಮಗು ಏನು ತಪ್ಪು ಮಾಡಿದೆ ಅಂತ ಈ ರೀತಿ ಪ್ರಾಬ್ಲಮ್ ಮಾಡ್ತಿದ್ಯಾ? ಈ ರೀತಿ ಶಿಕ್ಷೆ ಕೊಡ್ತಿದ್ಯಾ ದೇವ್ರೆ? ದಯವಿಟ್ಟು ದೇವ್ರೆ ಈ ಮಗು ಪ್ರಾಣನ ಉಳಿಸು ಅಂತ ಕೇಳ್ಕೊತಾರೆ. ಆದರೆ ದೇವರು ಕೈ ಚೆಲ್ಲಿದ್ದಾನೆ ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ನಂತರ ಈ ಕಡೆ ರಾಮಾಚಾರಿ ಇನ್ನು ಕೆಲವು ಹೊತ್ತಷ್ಟೇ ಈ ಭೂಮಿ ಋಣ ನಿನಗೆ ಮುಗ್ದೋಯ್ತು ಅಂತ ಹೇಳಿ ಹೊರಗಡೆ ಬರ್ತಾರೆ. ಅದಕ್ಕೆ ಸರಿಯಾಗಿ ಈ ಕಡೆ ಕೇಕೆ ಕೂಡ ಒಳಗಡೆ ಬರ್ತಾನೆ. ನಂತರ ಗುರುಗಳನ್ನ ನೋಡ್ತಿದ್ದಾಗೆ ಗುರುಗಳಿಗೆ ಶಾಕ್ ಆಗುತ್ತೆ. ಏನಿದು, ನೋಡೋಕೆ ರಾಮಾಚಾರಿ ಥರನೇ ಇದ್ದಾನೆ ಅಂತ. ಅದು ಗುರುಗಳೇ, ನಾನು ಒಳಗಡೆ ರಾಮಾಚಾರಿ ಅನ್ನೋರು ಇದ್ದಾರಲ್ವ, ಅವ್ರ ತಮ್ಮ ಅಂತ ಹೇಳ್ತಾರೆ. ತಮ್ಮನ? ನೀವು ಇಬ್ಬರು ಕೂಡ ಒಂದೇ ಥರ ಇದ್ದೀರಾ, ಮತ್ತು ಚಾರು ನಿಮ್ಮ ಬಗ್ಗೆ ಏನೂ ಹೇಳಲೇ ಇಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ ಗುರುಗಳು. ಅದು ನಾನು ಮತ್ತು ಅಣ್ಣ ಇಬ್ಬರು ಕೂಡ ಉಳಿಚೋಳೆ. ಚಿಕ್ಕದ್ರಲ್ಲೇ ನಾನು ಕಳೆದು ಹೋಗ್ಬಿಟ್ಟೆ. ಹಾಗಾಗಿ ಸಂಸ್ಕಾರ ಅನ್ನೋದು ನನಗೆ ಬರಲೇ ಇಲ್ಲ. ಅಣ್ಣನೇ ಬೇರೆ ರೀತಿ ಬೆಳೆದ, ನಾನೇ ಬೇರೆ ರೀತಿ ಬೆಳೆದೆ. ಮನುಷ್ಯತ್ವ ಅನ್ನೋದೇ ಇಲ್ಲ. ಆದರೆ ನನ್ನ ಮನೆಗೆ ಕೇಡು ಬಯಸೋಕೆ ನಾನೇ ಹೋಗಬೇಕಾಯ್ತು. ನಾನು ತುಂಬಾ ಪಾಪಿ, ನನ್ನಲ್ಲಿ ಒಳ್ಳೆತನ ಅನ್ನೋದು ಕೂಡ ಇಲ್ಲ ಅಂತ ಹೇಳ್ತಿದ್ರೆ ನಿನ್ನನ್ನು ನೋಡಿದ್ರೆ ಆ ರೀತಿ ಅನ್ನಿಸ್ತಿಲ್ವಲ್ಲ? ನೀನು ಹೇಳಿದವರು ಅಷ್ಟು ಕೆಟ್ಟವನು ಅಂತ ಅಂದಾಗ ಅದಕ್ಕೆ ಕಾರಣ ನಿಮ್ಮ ಒಳ್ಳೆ ಮನಸ್ಸು. ನಿಮ್ಮ ಒಳ್ಳೆ ಮನಸ್ಸು ಆ ರೀತಿ ಯೋಚನೆ ಮಾಡ್ತಿದೆ ಗುರುಗಳೇ. ಸರಿ, ಅಣ್ಣ ಹೇಗಿದ್ದಾನೆ ಗುರುಗಳೇ ಅಂತ ಕೇಳಿದಕ್ಕೆ ಏನೂ ಹೇಳೋಕ್ಕಾಗೋದಿಲ್ಲಪ್ಪ. ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ನಮ್ಮ ಪ್ರಯತ್ನ ಎಲ್ಲವನ್ನ ಕೂಡ ಮಾಡಿಬಿಟ್ವಿ, ಆದರೆ ಯಾವುದೇ ರೀತಿ ಪ್ರಯೋಜನ ಆಗ್ತಿಲ್ಲ. ಅಂತಿಮ ಟ್ರೀಟ್ಮೆಂಟ್ ಕೂಡ ಕೊಟ್ಬಿಟ್ವಿ, ಆದರೆ ನಿಮ್ಮ ಅಣ್ಣ ಬದುಕೋದು ಅಸಾಧ್ಯ ಅಂತ ಹೇಳೇ ಬಿಡ್ತಾರೆ. ಈ ಮಾತನ್ನು ಕೇಳಿ ನಾನು ಅಣ್ಣನ ನೋಡಬೇಕು
ಅಂತ ಹೇಳಿ ಅಣ್ಣ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಕೇಕೆ ಹೋಗ್ತಾನೆ. ಅಣ್ಣನ ನೋಡಿ ಕಣ್ಣೀರು ಹಾಕ್ತಿದ್ದಾನೆ. ಅಣ್ಣ, ಇವತ್ತಿನ ನಿನ್ನ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ನಲ್ಲ. ಒಂದು ಕ್ಷಣ ನಿನ್ನ ಅಣ್ಣ ಅಂತ ಗೊತ್ತಾಗಿದ್ದಿದ್ರು ಇಂಥ ಪರಿಸ್ಥಿತಿ ನಿನಗೆ ಬರ್ತಿರ್ಲಿಲ್ಲ. ನನಗೆ ಯಾಕೆ ಗೊತ್ತಾಗ್ಲಿಲ್ಲ? ನಿನ್ನ ಫೋಟೋ ನೋಡಿ ನನ್ನ ಜೊತೆ ಇದ್ದಾನೆ, ನಂತರ ಇದ್ದಾನೆ ಅಂತ ಅಂದಾಗ್ಲಾರು ನನಗೊಂದು ಅನುಮಾನ ಬರಬೇಕಿತ್ತು. ನಂತರನೇ ಇದ್ದಾನೆ ಅಂದರೆ ನನ್ನ ಅಣ್ಣ ಇರಬಹುದು ಅಲ್ವಾ ಅಂತ. ಯಾಕೆ ನನಗೆ ಆ ಒಂದು ಕ್ಷಣ ಒಂದು ಅನುಮಾನ ಕೂಡ ಬರಲಿಲ್ಲ ಅಣ್ಣ. ಜೊತೆಗೆ ಎಲ್ಲರೂ ಕೂಡ ಅಣ್ಣ ತಮ್ಮ ಅನ್ನೋದು ಹುಟ್ಟಿದ ಮೇಲೆ ಬೇರೆಯವರು ಹೇಳೋದ್ರ ಮುಖಾಂತರ ಗೊತ್ತಾಗುತ್ತೆ. ಆದರೆ ನಾನು ನಿನ್ನ ಜೊತೆನೇ ಇದ್ದೆ. ನಾನು ಎಷ್ಟೆಲ್ಲ ಮಾತಾಡ್ಕೊಂಡಿರ್ಬೋದು ಹೊರಗಡೆ ಬಂದಾಗ ಈಗ ಜೀವನ ಮಾಡಬೇಕು ಅಂತ. ಜೊತೆಲೇ ಇದ್ಕೊಂಡು ನಾನು ನನ್ನ ಅಣ್ಣ ಅನ್ನೋದನ್ನು ಐಡೆಂಟಿಫೈ ಮಾಡೋದ್ರಲ್ಲಿ ಸೋತೋಗ್ಬಿಟ್ನಲ್ಲ ಅಣ್ಣ. ಜೊತೆಗೆ ನನ್ನ ಮನೆಗೆ ಹೋಗಿ ಕೆಡಕನ್ನು ಬಯಸೋಕೆ ಹೋಗ್ಬಿಟ್ನಲ್ಲ. ಒಂದು ಕ್ಷಣ ಅದು ನನ್ನ ಮನೆ ಅಂತ ಗೊತ್ತಾಗಿದ್ದಿದ್ರು ನಾನು ಇಂಥ ಕೆಲಸ ಮಾಡ್ತಿರ್ಲಿಲ್ಲ. ಜೊತೆಗೆ ನೀನು ಎಂಥ ಒಳ್ಳೆಯವನು, ನೀನಂಥ ಮಹಾನುಭಾವಂಗೆ ಯಾಕೆ ಇಂಥ ಶಿಕ್ಷೆ? ನನಗೋಸ್ಕರ ನೀನು ಇಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿಯಲ್ಲ. ಅವತ್ತು ನನಗೆ ಸತ್ಯ ಗೊತ್ತಿದ್ದಿದ್ರೆ ಈ ಘಟನೆನೇ ಸಂಭವಿಸ್ತಿರ್ಲಿಲ್ಲ. ನೀನು ಇಂಥ ಪರಿಸ್ಥಿತಿಲಿ ಇರೋ ಅವಶ್ಯಕತೆ ಬರ್ತಿರ್ಲಿಲ್ಲ ಅಣ್ಣ. ಇಂಥ ಪಾಪಿಗೆ ನೀನು ಶಿಕ್ಷೆ ಕೊಡಬೇಕು. ನಾನು ಮಾಡಿರೋ ತಪ್ಪಿಗೆ ನೀನು ಪನಿಷ್ ಮಾಡಬೇಕು ಅಣ್ಣ. ಎದೇಳು ಅಂತ ಕೇಳ್ಕೊತಿದ್ದಾನೆ. ನನಗೆ ಗೊತ್ತಣ್ಣ ನೀನು ತುಂಬ ದೊಡ್ಡ ಮನಸ್ಸಿನ ವ್ಯಕ್ತಿ ಅಂತ. ನಿನಗೆ ನಾನು ತಪ್ಪು ಮಾಡಿಲ್ಲ, ನನ್ನ ಪರವಾಗಿ ನೀನು ಅಲ್ಲಿದೆಯಾ ಅಂತ ಗೊತ್ತಾಗ್ತಿದ್ದಾಗೆ ನೀನು ಕಿಟ್ಟಿನ ಎಳ್ಕೊಂಡು ಬಂದು ಜೈಲ್ಗೆ ಹಾಕ್ಬೋದಿತ್ತು. ಆದರೆ ನೀನು ಆ ಕೆಲಸ ಮಾಡಲಿಲ್ಲ. ಅಲ್ಲೇ ಗೊತ್ತಾಗುತ್ತೆ ನೀನು ಎಂಥ ದೊಡ್ಡ ಮನಸ್ಸಿನ ವ್ಯಕ್ತಿ ಅಂತ. ಇಂಥ ಚೀಪ್ ತಮ್ಮ ನಿನ್ಗಾಗ್ಬಿಟ್ಟ. ಆದರೆ ಮುಂದೆ ಅಂತ ತಪ್ಪು ಮಾಡಲ್ಲ ಅಣ್ಣ. ನಿನ್ನ ಜೊತೆ ನಾನು ಬೆಳೆದಿದ್ರೆ ನಿಂದೇ ಸಂಸ್ಕಾರ ಬಂದಿರ್ತಿತ್ತು. ಆದರೆ ಇವಾಗ ನಾನು ತುಂಬಾ ಬದಲಾಗಿದ್ದೀನಿ ಅಣ್ಣ. ಅಪ್ಪನ್ನು ಕೊಲ್ಲೋಕೆ ಹೋಗಿದಂಥ ಮಹಾನ್ ಪಾಪಿ ಅಣ್ಣ ನಾನು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಈ ಪಾಪಿನ ಕ್ಷಮಿಸ್ಬಿಡು ಅಂತ ಕೇಳ್ಕೊಳ್ಳೋ ಯೋಗ್ಯತೆ ಕೂಡ ನನಗಿಲ್ಲ. ನನಗೆ ಕ್ಷಮೆಗೂ ಕೂಡ ನಾನು ಅರ್ಹನಲ್ಲ. ಆದರೂ ಕೂಡ ಅಣ್ಣ ದಯವಿಟ್ಟು ಕೇಳ್ಕೊತಿದ್ದೀನಿ. ದಯವಿಟ್ಟು ನಿನ್ನ ತಮ್ಮನ ನೋಡೋಣ. ನಿನ್ನ ತಮ್ಮ ಬಂದಿದ್ದಾನೆ. ದಯವಿಟ್ಟು ಎದೇಳಣ್ಣ, ದಯವಿಟ್ಟು ಕೇಳ್ಕೊತಿದ್ದೀನಿ. ಎದೇಳು ಅಂತ ತುಂಬಾ ಕೋರ್ಕೋತಾನೆ, ಬೇಡ್ಕೋತಾನೆ. ಫೈನಲಿ ಅವನ ಕೋರಿಕೆ ಬೇಡಿಕೆ ಸಂದೆ ಬಿಡುತ್ತೆ. ರಾಮಾಚಾರಿಯ ಕಣ್ಣುಗಳಲ್ಲಿ ನೀರು ಬರ್ತದೆ. ಅದು ನೋಡಿದ್ದೆ ರಾಮಾಚಾರಿಗೆ ಎಲ್ಲಿಲ್ಲದೆ ಇರೋ ಖುಷಿ. ಗುರುಗಳೇ ಬನ್ನಿ ಅಂತ ಕೂಗ್ತಿದ್ರೆ ಈ ಕಡೆ ಚಾರು ಆಟೋದಲ್ಲಿ ನಿಜ ಕೇಕೆ ಮಾತಾಡ್ತಿರೋ ಮಾತುಗಳನ್ನ ಕೇಳಿದ್ರೆ ಖಂಡಿತ ಕೇಕೆ ಬದಲಾಗಿದ್ದಾನೆ. ಕೇಕೆ ಬದಲಾಗಿರೋ ವಿಷಯ ಗೊತ್ತಾದರೆ ಇಡೀ ಪ್ರಪಂಚದಲ್ಲಿ ತುಂಬಾ ಖುಷಿ ಪಡೋದು ರಾಮಾಚಾರಿಗೆ ಈ ವಿಷಯ ಗೊತ್ತಾಗಬೇಕು. ಆದರೆ ಮೊದಲು ಅವನು ಹುಷಾರಾಗಬೇಕು ಅಂತ ಅಂದ್ಕೊಂಡಿದ್ದೆ. ಚಾರು ಆಶ್ರಮದ ಕಡೆ ಹೊರಟು ಬರ್ತಿದ್ದಾಳೆ. ನಂತರ ಗುರುಗಳೇ ನೋಡಿ ಅಣ್ಣನ ಕಣ್ಣಲ್ಲಿ ನೀರು ಬರ್ತಿದೆ. ಅಣ್ಣ ಮೂಮೆಂಟೇ ಇಲ್ಲ ಅಂದರೆ, ಆದರೆ ನಾನು ಏನೋ ಮಾತಾಡಿದೆ. ಆಗ ಅಣ್ಣನ ಕಣ್ಗಳಲ್ಲಿ ನೀರು ಬಂತು. ಇದರ ಅರ್ಥ ಅಣ್ಣ ಬದುಕ್ತಾನಲ್ವಾ ಅಂತಿದ್ರೆ ತಕ್ಷಣ ನಾಡಿ ಮಿಡಿತಾ ನೋಡ್ತಾರೆ, ನೀರು ನೋಡ್ತಾರೆ, ಖುಷಿ ಆಗುತ್ತೆ. ಏನಿದು ಪವಾಡ? ಎಲ್ಲ ಕೂಡ ಮುಗ್ದೇ ಹೋಯ್ತು ಇನ್ನು ಒಂದು ಕ್ಷಣ ಅಂತ ಅಂದ್ಕೊಂಡ್ವಿ. ಆದರೆ ಈಗ ಎಲ್ಲ ಪವಾಡ ನಡೆದು ಹೋಯ್ತಲ್ಲ. ಅದನ್ನೇ ಹೇಳುವುದು ಕರಳ ಸಂಬಂಧ ಅಂತ. ನಿನ್ನ ಮಾತು ಕೇಳಿದ್ದೆ ಅವನ ಬ್ರೈನ್ ನಿಷ್ಕ್ರಿಯ ಆಗಿತ್ತು. ಆದರೆ ಮೆದುಳು ನಿಷ್ಕ್ರಿಯ ಆಗಿಲ್ಲ. ಈಗ ಅದು ಕೆಲಸ ಮಾಡ್ತಿದೆ. ಅದಕ್ಕೋಸ್ಕರನೇ ನಿನ್ನ ಮಾತುಗಳಿಗೆ ಅವನು ಸ್ಪಂದಿಸ್ತಿದ್ದಾನೆ. ಜೊತೆಗೆ ನಾಡಿ ಮಿಡಿತ ಕೂಡ ವ್ಯತ್ಯಾಸ ಆಗ್ತಿದೆ, ಮೀಲ್ ಬರ್ತಿದೆ. ಜೊತೆಗೆ ಇಷ್ಟೆಲ್ಲ ಆಗೋದ್ರ ಜೊತೆಗೆ ಅವನ ನೀಲಿ ವಧೆ ಕೂಡ ಕ್ಲಿಯರ್ ಆಗ್ತದೆ. ಇದೆಲ್ಲ ಕೂಡ ನೋಡ್ತಿದ್ರೆ ಖಂಡಿತ ರಾಮಾಚಾರಿ ಬದುಕ್ತಾನೆ ಅಂತ ಹೇಳ್ತಿದ್ದಾರೆ. ಈಗ ನನಗೆ ನಂಬಿಕೆ ಬರ್ತದೆ. ಆ ಹೆಣ್ಮಗುಗೆ ಏನಂತ ಹೇಳಿ ಅಂತಿದ್ದೆ. ದೇವರು ದೊಡ್ಡವನು, ಒಳ್ಳೇದು ಮಾಡಿಬಿಟ್ಟ. ನಿನ್ನಿಂದ ತುಂಬ ಉಪಕಾರ ಆಗೋಯ್ತು. ನಿನ್ನ ಅಣ್ಣನ ಜೀವನ ಬದುಕಿಸ್ಕೊಂಡ್ಬಿಟ್ಟೆ ಅಂತಾರೆ. ದಯವಿಟ್ಟು ಗುರುಗಳೇ ನನ್ನ ಅಣ್ಣನ ಜೀವನ ಕಾಪಾಡಿ. ಸ್ವಲ್ಪ ಹೊರಗಡೆ ಕೆಲಸ ಇದೆ, ಅದನ್ನು ನಾನು ಮುಗಿಸ್ಕೊಂಡು ಬರ್ತೀನಿ. ನನ್ನ ಅಣ್ಣನ ವಿರುದ್ಧ ಶತ್ರುಗಳು ಷಡ್ಯಂತರ ಮಾಡಿರೋರಿಗೆ ತಕ್ಕ ಪಾಠ ಕಲಿಸ್ಬೇಕು. ನಾನು ಹೋಗ್ತೀನಿ ಅಂತ ಹೇಳಿ ಹೊರಡ್ತಾನೆ. ನಂತರ ಮೊದಲಿಂದ ಎಲ್ಲ ಟ್ರೀಟ್ಮೆಂಟ್ನ ಶುರು ಮಾಡಿ ಅಂತಿಮ ಟ್ರೀಟ್ಮೆಂಟ್ನ ಅಂತ ಹೇಳಿ ತುಂಬ ತರಾತುರಿಯಲ್ಲಿ ಮಾಡ್ತಿದ್ರೆ ಅಷ್ಟರಲ್ಲಿ ಚಾರು ಬರ್ತಿದ್ದಾಳೆ. ಈ ಕಡೆ ಕೇಕೆ ಚಾರು ನಾನು ನೋಡಿದ್ದೆ ಅಲ್ಲೇ ಅವಸ್ಕೊಂಡ್ಬಿಡ್ತಾನೆ. ನಂತರ ಈ ಕಡೆ ಚಾರು ಗುರುಗಳನ್ನ ಭೇಟಿ ಮಾಡಿ, ಗುರುಗಳೇ ರಾಮಾಚಾರಿ ಹೇಗಿದ್ದಾನೆ ಅಂದಾಗ, ನೋಡಮ್ಮ ರಾಮಾಚಾರಿ ಜೀವನೇ ಹೊರಟೋಗ್ಬಿಟ್ಟಿತ್ತು. ಇನ್ನೇನೋ ಬರೋಷ್ಟರಲ್ಲಿ ರಾಮಾಚಾರಿ ಬದುಕಿರ್ತಿರ್ಲಿಲ್ಲ. ನಿನಗೆ ಹೇಗೆ ಹೇಳೋದು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ಅಂತಿದ್ದಾಗೆ ಅಳೋಕೆ ಶುರು ಮಾಡಿಬಿಡ್ತಾಳೆ ಚಾರು. ಆದರೆ ಒಂದು ಪವಾಡ ನಡೆದ್ಬಿಡ್ತಮ್ಮ ಬೆಳಗ್ಗೆ ಅಂದಾಗ ಏನದು ಅಂದಾಗ ರಾಮಾಚಾರಿ ತಮ್ಮ ಬಂದಿದ್ದ ಅಂತಾರೆ. ಶಾಕ್ ಆಗ್ತಾಳೆ ಚಾರು. ರಾಮಾಚಾರಿ ತಮ್ಮ ಬಂದಿದ್ದ, ಏನು ಮಾತಾಡಿದ್ನೋ ಏನೋ ಗೊತ್ತಿಲ್ಲ. ಅವನಲ್ಲಿ ಮೂಮೆಂಟ್ ಕಾಣಿಸ್ತು, ಕಣ್ಣೀರು ಬಂತು, ಸ್ಪಂದಿಸೋಕೆ ಶುರು ಮಾಡ್ದ. ರಾಮಾಚಾರಿ ತಮ್ಮ ಬಂದಿದ್ರಿಂದ ನಿನ್ನ ಗಂಡ ಉಳ್ಕೊಂಡಮ್ಮ, ನಾವು ಅಂತಿಮವಾಗಿ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ, ಖಂಡಿತ ಹುಷಾರಾಗ್ತಾನೆ ಅಂತ ಹೇಳ್ತಾರೆ. ಈ ಕಡೆ ರಾಮಾಚಾರಿ ವೇಷದಲ್ಲಿ ರಾಮಾಚಾರಿ ಥರನೇ ಇರ್ತಕ್ಕಂಥ ಕೇಕೆ ಅದಕ್ಕೆ ಕಣಿಗೆ ಕಾಣಿಸ್ಕೋಬಾರ್ದು ಅಂತ ಹೊಸ್ಕೊಂಡಿದ್ರೆ, ಈ ಕಡೆ ಕೇಕೆ ಎಲ್ಲಿಂದ ಈಗ ತಾನೇ ಹೊರಟ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಕೇಕೆನ ಈ ಕಡೆ ಚಾರು ಬಂದು ಮುಖಾಮುಖಿ ಆಗ್ತಾರ. ಈ ಕಡೆ ತನ್ನ ಗಂಡನ ಪ್ರಾಣ ಉಳಿಸಿದಂಥ ಕೇಕೆಗೆ ಧನ್ಯವಾದನ ತಿಳಿಸ್ತಾಳ. ಫೈನಲಿ ತನ್ನ ಮೇಲೆ ತನಗೆ ಇರ್ತಕ್ಕಂಥ ಎಲ್ಲ ಕೋಪನೂ ಕೇಕೆ ಮೇಲೆ ಎಲ್ಲವೂ ಕೂಡ ಹೊರಟೋಗ್ಬಿಡುತ್ತಾ.
ಫೈನಲಿ ಕೆ ಹಾಗೆ ಚಾರು ಇಬ್ರು ಕೂಡ ಮುಖಾಮುಖಿ ಆಗಿ ಅಣ್ಣನ ಮುಂದೆ ನಿಂತು ಇಬ್ರು ಕೂಡ ಅಣ್ಣನಿಗೋಸ್ಕರ ಫೈಟ್ ಮಾಡ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.